ಇದು ನಿಮ್ ಮನ್ಯಾಗ ಇಷ್ಟ ಆಕಳದಾವ್, ಎಮ್ಮೆ ಅದಾವ್, ಕೋಳಿ ಅದಾವ್, ಸತ್ತಾವ ಇಲ್ಲ? ಎಮ್ಮಿ ಸತ್ತಾವ್, ಕೋಳಿ ಸತ್ತಾವ್, ಕುರಿ ಸತ್ತಾವ. ಒಂದರ ಒಮ್ಮೆರೆ ಕೇಳಿರಿ ನಮ್ಮ ಮನೆಯನ್ ಕುರಿ ಕೋಳಿ ಸತ್ ದೇವ್ವಾಗಿ ಬಡ್ಕೊಂಡವ. ಮನಿ ಯಜಮಾನ ಮನುಷ್ಯರಷ್ಟ ದೇವ್ವಾಗ್ಯಾರ ಯಾಕ? ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ನಾವು. ಅವ್ಯಾಕ ಆಗಿಲ್ಲ? ಮತ್ತ ಎಲ್ಲಿ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ಹುಚ್ಚರ ಆಸ್ಪತ್ರೆ ಡಿಮ್ಯಾನ್ಸ್ಗಳಿಲ್ಲ, ಮನುಷ್ಯಾಗ ಅದಾವ್. ಮತ್ ನೀವ್ ಅನ್ಬಹುದು ಮತ್ ಪ್ರಾಣಿಗಳಿಗೆ ದವಾಖಾನಿಗಳು ಇಲ್ಲಿ ಇವನಿಗೆ ಒಬ್ಬನಿಗೆ ಅದಾವ್. ನೀವ್ ಅನ್ಬಹುದು ಮತ್ ದವಾಖಾನಿ ಅದಾವಲ್ರಿ ಅಂತ. ಯಾವ ಮನುಷ್ಯರ ದೋಸ್ತಿ ಮಾಡ್ಯಾವ ಅವು ದವಾಖಾನಿಗೆ ಹೊಂಟಾವ್. ನೀವು ಕಾಡಿನೊಳಗಿರೋಕೆ ಯಾವಕ್ಕೂ ಇಲ್ಲ ಅವಕ್ಕಷ್ಟ. ಇವ್ರ ದೋಸ್ತಿ ಮಾಡ್ಯಾವ್, ಪೆಟ್ಟಿ ಡಾಗ್ ಆಗಿ ಪೆಟ್ಟ ತಿಂದವ್ ಅಷ್ಟಾವ್ ಇವನ್ ಕೈಯಾಗಿಂದ. ಅಂದ್ರೆ ಮನುಷ್ಯನೇ ಒಂದು ಡಿಸೀಸ್ ಅತ್. ಒಟ್ಟು ಕುಂತ್ರ ನಿಂತ್ರ ಸಮಾಧಾನ ಇಲ್ಲ. ಕರೆಕ್ಟು. ಈ ಮನಸ್ಸೈತಲ್ಲ, ಈ ಮನಸ್ಸು ಯಾಕೆ ಹಿಂಗ ವಿಕೃತ ಆತು? ಮನಸ್ಸಿನ ಸಮಾಧಾನ ಯಾಕೆ ಕೆಟ್ಟತು ಅಂತ ವಿಚಾರ ಮಾಡಬೇಕಲ್ಲ ಮನುಷ್ಯ. ಯಾಕೆ ಮನದ ಸ್ವಾಸ್ಥ್ಯ ಕೆಟ್ಟತು? ಎಲ್ಲಿದು? ಈ ಮೆಡಿಕಲ್ ಸೈನ್ಸ್ ಓದ್ತಾರಲ್ಲ ಮಕ್ಕಳು, ಮೆಡಿಕಲ್ ಸೈನ್ಸ್ ಓದುವ ಮಕ್ಕಳಿಗೊಂದು ಎನಾಟಮಿ ಫಿಸಿಯಾಲಜಿ ಅಂತ ಸಬ್ಜೆಕ್ಟ್ ಇರ್ತೈತಿ. ಈ ಎನಾಟಮಿ ಅಂದ್ರೆ ಶರೀರ ರಚನಾಶಾಸ್ತ್ರ, ಫಿಸಿಯಾಲಜಿ ಅಂದ್ರೆ ಶರೀರ ಕ್ರಿಯಾಶಾಸ್ತ್ರ ಅಂತ. ಈ ಎನಾಟಮಿಯೊಳಗ ಅವರಿಗೆ ಈ ಶರೀರದ ರಚನೆ ಹೆಂಗಾತು ಅಂತ ಕಲಿಸ್ತಾರ. ಮತ್ತ ಅದಕ್ಕೊಂದು ಲ್ಯಾಬ್ ಇರ್ತೈತಿ. ಡೆಡ್ ಬಾಡಿ ಡಿಸೆಕ್ಟ್ ಮಾಡ್ತಾರ. ಹೆಣ ತಂದು ಕೊಯ್ತಿರ್ತಾರ. ಅದಕ್ಕೊಂದು ಡಿಸೆಕ್ಷನ್ ಹಾಲ್ ಅಂತಾನ ಮಾಡಿರ್ತಾರ. ಹೆಣ ಕೊಯ್ತಿರ್ತಾರ. ಅಂದ್ರೆ ದೇಹ ಎಲ್ಲೈತಿ, ಈ ದೇಹದೊಳಗೆ ಹೃದಯ ಎಲ್ಲೈತಿ, ಮೆದುಳು ಎಲ್ಲೈತಿ, ಕಿಡ್ನಿ ಎಲ್ಲದಾವ, ಲಂಗ್ಸ್ ಎಲ್ಲದಾವ, ಎಷ್ಟೆಷ್ಟು ಪಾರ್ಟ್ಸ್ ಅದಾವ ಅಂತ ಕೊಯ್ದು 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 ತೋರಿಸ್ತಾರ. ಅಂದ್ರೆ ದೇಹದೊಳಗೆ ಮುಂದೆ ಮಕ್ಕಳಿಗೆ ಗೊತ್ತಾಗಬೇಕು ದೋಷ ಎಲ್ಲೆಲ್ಲಿ ಬರ್ತಾವ ಅಂತ. ಆಶ್ಚರ್ಯ ಏನು ಅಂದ್ರ, ಈ ದೇಹ ಕಣ್ಣಿಗೆ ಕಾಣತೈತಿ. ದೇಹಕ್ಕಾದ ರೋಗಗಳನ್ನ ನೀವು ಡಿಸೆಕ್ಷನ್ ಮೂಲಕ ವಿದ್ಯಾರ್ಥಿಗಳು ಕಲ್ತಾರ. ಈ ಮನಸ್ಸೈತೆಲ್ಲ ಇದು ಕಣ್ಣಿಗೆ ಕಂಡಿಲ್ಲ, ಕೈಗೆ ಸಿಕ್ಕಿಲ್ಲ, ಗಾತ್ರ ಪರಿಮಾಣಗಳು ಗೊತ್ತಿಲ್ಲ. ಇದರೊಳಗೆ ದೋಷ ಐತಿ ಅಂತ ಹೆಂಗ್ ಗೊತ್ತಾಗೋದು ಮನುಷ್ಯಾಗ? ಅದಕ್ಕೆ ಈ ದೇಶದ ಋಷಿಗಳು ಬಹಳ ಸುಂದರವಾಗಿ ಈ ಮನಸ್ಸನ್ನು ಹೆಂಗ್ ಡಿಸೆಕ್ಟ್ ಮಾಡಬೇಕು. ಡಿಸೆಕ್ಷನ್ ಆಫ್ ನಾಟ್ ಯುವರ್ ಬಾಡಿ, ಡಿಸೆಕ್ಷನ್ ಆಫ್ ಯುವರ್ ಮೈಂಡ್. ಈ ಮನುಷ್ಯನ ಮನಸ್ಸನ್ನು ಹೆಂಗ್ ಡಿಸೆಕ್ಟ್ ಮಾಡಬೇಕು ಅಂತ ಒಂದು ಸುಂದರ ಶಾಸ್ತ್ರ ಕಲಿಸಿದ್ರು. ಈ ಮನಸ್ಸನ್ನ ಬಿಡಿಬಿಡಿಯಾಗಿ ನೋಡಿದ್ರು ಎಲ್ಲಿ ಮನುಷ್ಯನ ಮನಸ್ಸು ಕೆಟ್ಟೈತಿ, ಯಾವ ಭಾವನೆಗಳಿಂದ ಮನಸ್ಸು ಕೆಟ್ಟತು ಇದು ಅಂತ ಡಿಸೆಕ್ಟ್ ಮಾಡಿ ನೋಡಿದ್ರು ಮನುಷ್ಯನ ಮನಸ್ಸನ್ನು. ಬಿಡಿಬಿಡಿಯಾಗಿ ನೋಡಿದ್ರೆ ನಾವು ಹೇಳುವಿಲ್ಲ, ಆಸೆ ಉತ್ಪನ್ನ ಆಗ್ತೈತಿ, ಮನಸ್ಸಿನಲ್ಲಿ ಕಾಮ ಭಾವನೆ ಬರ್ತೈತಿ, ಕ್ರೋಧ ಬರ್ತೈತಿ, ಮೋಹ ಬರ್ತೈತಿ, ಲೋಭ ಬರ್ತೈತಿ. ಅಂದ್ರೆ ಎಲ್ಲಿ ಹುಟ್ಟುತ್ತಾವ ಇವು ಈ ಭಾವನೆಗಳು ಮನುಷ್ಯನಲ್ಲಿ? ಅನ್ನೋದಿಲ್ಲ ಸಿಟ್ಟು ಬರ್ತೈತಿ, ನನಗೆ ಭಯಂಕರ ಸಿಟ್ಟು ಬಂದ್ರೆ ಮನುಷ್ಯನಲ್ಲ ಅಂತೇಳಿ. ಸಿಟ್ಟು ಹುಟ್ಟಿದ್ದಿಲ್ಲ, ಮನ್ಯಾಗ ಹುಟ್ಟಿಲ್ಲ, ನಿನ್ನ ಮನಸ್ಸಿನಾಗ ಹುಟ್ಟೈತಿ. ಆದ್ರೆ ಎಲ್ಲಿ ಹುಟ್ಟೈತಿ? ಅದ್ರ ಗಂಗೋತ್ರಿ ಎಲ್ಲಿ ಐತಪ್ಪ ಅದರದು? ಅದಕ್ಕೆ ಈ ದೇಶದ ಋಷಿಗಳು ಒಬ್ಬ ಮನುಷ್ಯನ ಮನಸ್ಸು ಸ್ವಸ್ಥ ಇಡಬೇಕು ಹೆಂಗ ಅಂತ ವಿಚಾರ ಮಾಡುವುದಕ್ಕಿಂತ ಮೊದಲ ಈ ಮನಸ್ಸು ಪ್ರಸನ್ನವಾಗಿ ಹೆಂಗಿರ್ತೈತಿ, ಪ್ರಸನ್ನ ಹೆಂಗಿರುವುದು ಅನ್ನುವುದಕ್ಕಿಂತ ಮೊದಲ ಇದು ಹೆಂಗ ಮೊದಲ ಮನಸ್ಸು ಅದನ್ನು ವಿಚಾರ ಮಾಡಿದ್ರು. ಹೌ ದಿಸ್ ಮೈಂಡ್ ಫೆಲ್ ಡೌನ್ ಫ್ರಮ್ ಇಟ್ಸ್ ಬ್ಯೂಟಿ ಅಂಡ್ ಬ್ರಿಲಿಯನ್ಸ್. ಹೆಂಗಿದು ಅಷ್ಟು ಮಹಾದೇವನ ಇರುವು, ದೇವನ ಸ್ವರೂಪವಾಗಿರುವಂತಹ ಮನಸ್ಸ ಕೆಳಗೆ ಹೆಂಗ? ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಶೂಪಜಾಯತೆ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತೆ. ಇಲ್ಲಿ ಅವರು ಈ ಮನುಷ್ಯನ ಮನಸ್ಸನ್ನ ವಿಶ್ಲೇಷಣೆ ಮಾಡಿದ್ರು. ಯಾವ ಈ ಭಾವನೆಗಳ ಇಲ್ಲಿ ಉತ್ಪತ್ತಿ ಆಗ್ತಾವ ಮನುಷ್ಯನ ಮನಸ್ಸಿನೊಳಗ? ಕಾಮ ಎಲ್ಲಿ, ಬಯಕೆಯಲ್ಲಿ ಹುಟ್ಟಿತು, ಕಾಮ ಎಲ್ಲಿ ಹುಟ್ಟಿತು, ಕ್ರೋಧ ಎಲ್ಲಿ ಹುಟ್ಟಿತು, ಮೋಹಗಳು ಎಲ್ಲೆಲ್ಲಿ ಜನ್ಮ ತಾಳದು ಮತ್ತು ಯಾವಾಗ ಬರ್ತಾವ ಇವು ಅನ್ನೋದೊಂದು ಡಿಸೆಕ್ಷನ್ ಮಾಡಿದ್ರು ಈ ದೇಶದ ಋಷಿಗಳು. ಎಷ್ಟು ಅದ್ಭುತವಾದ ಸಂಶೋಧನೆ ಅವರದು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೋ ಶೋಪಜಾಯತೆ. ಏನೂ ಇಲ್ಲ, ಮೊದಲ ಸುಮ್ಮನೆ ಒಂದು ವಸ್ತು ನೋಡಿದ್ದೆ, XYZ ಏನೂ ಇಲ್ಲ, ಸುಮ್ಮ ಒಂದು ವಸ್ತು ನೋಡ್ದ,
ಸುಮ್ಮನೆ ಸುಂದರ ಐತಂದಷ್ಟೆ, ಏನೂ ಇಲ್ಲ. ನಿನ್ನ ಇಂದ್ರಿಯ ಒಂದು ವಿಷಯವನ್ನು ನೋಡ್ತು, ಏನೂ ಅಂದಿಲ್ಲ, ಸುಂದರ ಇಷ್ಟ ಅಂತು. ಇದರ ಅರ್ಥ ಏನು? ಈಗ ನೀವು ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಒಬ್ಬ ಮನುಷ್ಯ, ನಾವೊಂದು ಪೆನ್ ತಗೊಂಡಿವಿ ಅಂತ ತಿಳ್ಕೊಡ್ರಿ, ನೋಡ್ದ ಈ ಪೆನ್ ಬಹಳ ಸುಂದರವಾಗಿ ಐತಿ ಅಂತ ಅಂದನಂದ್ರ ಇದರ ಅರ್ಥ ಏನು? ಇಂಡೈರೆಕ್ಟ್ಲಿ ನನಗೂ ಇಂಥದ್ದೊಂದು ಪೆನ್ ಬೇಕಂತ ಅರ್ಥ ಅಷ್ಟೆ. ಸುಮ್ಮನೆ ಒಂದು ಎಕ್ಸಾಂಪಲ್ ತೋಡ್ರಿ ನೀವು, ಒಂದು ನೋಡದಷ್ಟೇ, ಒಂದು ರೂಪ ಕಂಡಿತು. ಏನು ಶಾಲೆಗೆ ಕಾಲೇಜಿಗೆ ಹೊಸದಾಗಿ ಅಡ್ಮಿಷನ್ ಮಾಡಿದ್ದ, ಒಂದು ರೂಪ ಕಂಡಿತು. ಒಂದು ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಒಂದು ರೂಪ ಕಂಡತಲ್ಲ, ಸುಮ್ಮನ ನೋಡ್ಯಾನಷ್ಟೇ, ಏನೂ ಇಲ್ಲ. ಇಂದ್ರಿಯ ಮತ್ತು ಆ ರೂಪ ಇವೆರಡರ ಸನ್ನಿಕರ್ಷ ಆತಷ್ಟೇ. ಯಾವಾಗ ಸನ್ನಿಕರ್ಷ ಆತಲ್ಲ, ಅವ ಈ ಕಡೆ ಮುಖ ತಿರುಗಿಸನ, ಆದ್ರ ಕಣ್ಣು ಫೋಟೋ ತೆಗೆದು ಬಿಟ್ಟೈತಗಲ್ಲ, ಅದು ತೆಗೆದು ಒಳಗ್ ಕಳಿಸ್ಬಿಟ್ಟೈತಲ್ಲ, ಮುಖ ತಿರುಗಿಸನ, ಅದ್ರ ಮನಸ್ಸಿನೊಳಗೆ ನೆನಪು ಬರಕ್ ಶುರು ಆತ್ ನೋಡ್ರಿ. ಇದು ಬರೇ ಏನೂ ಇಲ್ಲ, ಸುಂದರ ಐತಿ ಅಂದಿದ್ದ, ಆಮೇಲೆ ಪ್ರಿಂಟ್ ಬಂದಿದ್ದು ಬೇಕನ್ಸಕ್ ಶುರು ಆತ್. ಮೆಲ್ಲಕ ಬೇಕನ್ಸಕ್ ಶುರು ಆತ, ಕಳುವಲೆ ನಂಬರ್ ತೊಗೊಂಡು ಕದ್ದು ಫೋನ್ ಮಾಡಕ್ ಶುರು ಮಾಡ್ತು ನೋಡ್ರಿ. ಮನ್ಯಾನ ಮಂದಿ ಮಕ್ಕೊಂಡಾಗ ಎದ್ದು ಫೋನ್ ಮಾಡಕ್ ಶುರು ಮಾಡುತ್ತು, ಮೆಸೇಜ್ ಕಳ್ಸಕ್ ಶುರು ಮಾಡುತ್ತು. ಏನೂ ಇಲ್ಲ, ಮೊದಲು ಕನೆಕ್ಟ್ ಆಗಿತ್ತು, ಆಮೇಲೆ ಅಟ್ಯಾಚ್ಮೆಂಟ್ ಶುರು ಆತು. ಏನೂ ಇಲ್ಲ, ಮೊದಲು ಸುಮ್ಮನೆ ನೋಡಿತ್ತು, ಈಗ ಬಯಸ್ತು. ಈಗ ನೀವು ನೋಡಿ, ಒಂದು ಕಾಲೇಜಿನೊಳಗೆ 40 ಹುಡುಗರು ಇರ್ತಾರ, ಒಬ್ಬ ಕನ್ಯೆ ಹುಡುಗಿ ಅದಾಳಂದ್ರ ಈಗ 20 ಮಂದಿನೂ ಇಷ್ಟ ಪಡ್ತಾರಂದ್ರೆ 20 ಮಂದಿಗೆ ಲಗ್ನ ಆಗಕ್ಕಾಗತ್ತ? ಒಬ್ಬವ ಲಗ್ನ ಅಕ್ಕನಷ್ಟ. ಅಂದ್ರೆ ಮುಂದೆ ಇರುವ 2 ವಿಷಯಗಳೇನು ಅಂದ್ರ, ಮುಂದೆ 19 ಮಂದಿಗೆ ಹುಡುಗಿ ಸಿಗುದಿಲ್ಲ, ಕನ್ಯಾ ಸಿಗುದಿಲ್ಲ, ಒಬ್ಬನಿಗೆ ಸಿಕ್ತು. ಮೊದಲ ಬಯಸಿತ್ತು ಕಾಮ, ಅನ್ಫುಲ್ಫಿಲ್ಡ್ ಡಿಸೈರ್, ಬಯಕೆ, ನಾ ಬಯಸಿದ್ದು ಸಿಗ್ಲಿಲ್ಲಲ್ಲ, ಸಿಟ್ಟು ಬರಕ್ ಶುರು ಆತ್ ನೋಡ್ರಿ. ಸಿಟ್ಟು ಎಲ್ಲಿ ಉತ್ಪತ್ತಿ ಆಗ್ತೈತಿ ಅಂದ್ರೆ, ಏನೋ ಒಂದು ಬಯಸ್ತೀನಿ, ನಾ ಬಯಸಿದ್ದು ಸಿಗ್ಲಿಲ್ಲ, ಸಿಟ್ಟು ಶುರು ಆತು ಮನುಷ್ಯ. ಮತ್ತ ಸಿಟ್ಟು ಸಿಗದೆ, ನನಗೆ ಬಯಸಿದ ವಸ್ತು ಸಿಗ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ತೀನಿ ಅಂದ್ರ, ಇವು ಆಸಿಡ್ ಒಗೆದು ಅದೆಲ್ಲ ಮಾಡ್ತಾವಲ್ಲ, ಅದ ನಾ ಬಯಸಿನಿ, ಸಿಕ್ಕಿಲ್ಲ ಅಷ್ಟ. ಏನು ನೋಡ್ಬೇಕದು ಮೋಹ ಶುರು ಆತ. ನಾ ಬಯಸಿದ ವಸ್ತು ಸಿಕ್ಕಿಲ್ಲಲ್ಲ, ಏನಾರ ಮಾಡಿ ಪಡ್ಕೋಬೇಕನ್ನೋದು ಮೋಹ. ಇದು ಹೆಂಗ್ ಪಡ್ಕೋಬೇಕಂತೀನಂದ್ರೆ, ಏನಾರ ಮಾಡಿ ಪಡ್ಕೋಬೇಕು ನಾನು. ಅವ್ರ ಬರ್ತ್ಡೇ ನೆನಪಿಟ್ಟು ಗಿಫ್ಟ್ ಕೊಡೋದೇನು, ಅವ್ರಿಗೆ ಹೋಟೆಲಿಗೆ ಕರ್ಕೊಂಡು, ಅವ್ರ ಅಪ್ಪನ ಬರ್ತ್ಡೇ ಗೊತ್ತಿಲ್ಲ, ಅವ್ರ ಅವನ ಹುಟ್ಟು ಹಬ್ಬ, ಅವ್ರ ಅಪ್ಪನ ಡೇಟ್ ಗೊತ್ತಿಲ್ಲ, ಅವ್ರದ್ದು ಮಾತ್ರ ಪಕ್ಕ ನೆನಪೈತ. ಅವ್ರ ಫ್ರೆಂಡ್ಸ್ ಏನ್ರಿ ತಮ್ಮ ಒಂದು ಕಪ್ ಚಹಾ ಕುಡಿಸು ಅಂದ್ರೆ, ನಿಮಗೇನ್ ದಾಡಿಯಾಗೈತಂತಾರ. ಅವ್ರಿಗೆ ನೋಡಿದ್ರೆ ಏನ್ ಗಿಫ್ಟ್ ಕೊಟ್ಟಿದ್ದ ಹಂಗ ಎಷ್ಟು ಜನರಸ್ ಅದನಪ್ಪ ಇವ, ದಾನಿ.